ಏನು ಮಾಡಲಿ? ಇಷ್ಟ ಬಂದಿದ್ದು ಗುಲಾಬ್ ಜಾಮೂನ್ ಮಾಡಿಕೊಟ್ಟು ಮಾಡು. ಕೈಸ್ ನೀರು ಹಾಕ್ಕೊಂಡ್ರು ನಮ್ಮಮ್ಮ ಕಳ್ಸೋಕ್ಕೆ. ನಾನು ಒಬ್ಬನಿಗೆ ಅಲ್ವಮ್ಮ ಗುಲಾಬ್ ಜಾಮೂನು? ಯಾಕಂದ್ರೆ ನಾನು ಒಬ್ಬನಿಗೇನೆ. ಯಾಕೆ ಇದು ಇವಾಗ ನಮ್ಮ ಚಿಕ್ಕಮ್ಮ ಬುಕ್ ಮಾಡ್ತಾರೆ. ತಾಮ ಬುಕ್ ಮಾಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೇಷಾಂಗ್ ವ್ಲಾಗ್ಸ್. ಇವತ್ತಿನ ವ್ಲಾಗಿಗೆ ನಿಮ್ಮೆಲ್ರಿಗೂ ವೆಲ್ಕಮ್. ತುಂಬ ದಿವಸ ಆಯಿತು ನಾನು ವ್ಲಾಗ್ಸ್ ಎಲ್ಲ ಮಾಡಿ. ಯಾಕೆ ಅಂದರೆ ನಾನು ಸೆವೆಂತ್ ಅಪ್ಲೋಡ್ ಮಾಡಿದ್ದು ವ್ಲಾಗು. ಅದು ನಾನು ಅಂದ್ಕೊಂಡಿದ್ದ ಥರ ಆ ವ್ಲಾಗ್ ಓಡಲಿಲ್ಲ. ಅದಕ್ಕೋಸ್ಕರ ಬೇಜಾರಾಗಿ ನಾನು ವ್ಲಾಗ್ನ ಅಪ್ಲೋಡ್ ಮಾಡೋದು ನಿಲ್ಲಿಸಿದ್ದೆ. ಆಮೇಲೆ ನಾನು ನಿನ್ನೆ ನೋಡ್ತಾ ಇದ್ದೀನಿ, ಅದು ಓಡಿದ್ದು ಬರೀ ಹಾಕಿ ಎಷ್ಟು 2 ದಿವಸಕ್ಕೆ 8 ಜನ 9 ಜನ ನೋಡಿದರು. ನೆನ್ನೆ ನೈಟು ನಾನು ವೀಡಿಯೋಸ್ ಓಪನ್ ಮಾಡಿದೆ, ಯಾವ್ದಾವ್ದು ಎಷ್ಟೆಷ್ಟು ಓಡೈತೆ ಏನು ಆ ಥರ ನೋಡೋಣ ಅಂತ. ನೋಡಿದ್ರೆ ಅದು 200 ಜನ ನೋಡೋರೆ. ಹಾಕಿದ ದಿವಸ ಒಂದು 40-16 ಓಡ್ಬಿಟ್ರೆ ಗೈಸ್ ನನಗೆ ಖುಷಿಯಾಗಿ ನಾನು ನೆಕ್ಸ್ಟು ವ್ಲಾಗ್ನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಅದು ಹಂಗೆ ಓಡಲಿಲ್ವಲ್ಲ, ಅದಕ್ಕೆ ಬೇಜಾರಾಗಿ ನಾನು ಮಾಡಿರಲಿಲ್ಲ. ಆಯಿತು, ಇವಾಗ ಏನು ಅಂದರೆ ಈ ವ್ಲಾಗ್ ಏನು ಅಂದರೆ ನಂದು ಬರ್ಡೇ ಅಲ್ವ ನಾಳೆ. ಆ ಬರ್ಡೇಗೆ ನಮ್ಮಮ್ಮ ಏನೋ ಗಿಫ್ಟ್ ಕೊಡಿಸ್ತಾರಂತೆ. ಅದು ಲಿಂಕು ನನ್ನ ಫೋನಲ್ಲೈತೆ. ನಮ್ಮ ಚಿಕ್ಕಿ ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ಆ ಲಿಂಕ್ನ ನಿಮಗೆ ತೋರಿಸ್ತೀನಿ. ಅದು ನನ್ನ ಅದೊಂದು ಚಿಕ್ಕ ಟಾಣಿ ಆಸೆ ಗೈಸ್, ನನ್ನ ಬರ್ಡೇಗೆ ಅದು ಯಾರು ಗಿಫ್ಟ್ ಕೊಡಬೇಕು ಅಂತ. ಆದರೆ ನಾನು ಅವರು ಅಮೌಂಟ್ ಕೊಡ್ತೀನಿ ಅಂದರೆ ನೀನೇ ಬುಕ್ ಮಾಡು ಅಂತ. ಇಲ್ಲ ನೀವೇ ಬುಕ್ ಮಾಡಿರಿ ನನಗೋಸ್ಕರ ಅಂತ ನಾನು ಅದನ್ನು ಬುಕ್ ಮಾಡಿಸ್ತಾ ಇದ್ದೀನಿ. ನಾನು ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿದಾಗ ಅದನ್ನು ತೊಗೊಬೇಕು ಅಂತ ಇದ್ದೆ. ಅಂದರೆ ಕಮ್ಮಿ ರೇಟಿಂದ ತೊಗೊಂಡಿದ್ದೆ ನಾನು. ಇವಾಗ ಸ್ವಲ್ಪ ಕಾಸ್ಟ್ಲಿ ರೇಟ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟು ತೊಗೊತಾ ಇದ್ದೀನಿ ಇವಾಗ ನಾನು ಅದನ್ನು. ಶೆಕೆ ಗೈಸ್, ಇವತ್ತೊಂದು ನಾನು ಫುಲ್ಲು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದರೆ ಅಷ್ಟೇ ಸ್ವೆಟ್ ಆಗಿಲ್ಲ ನಾನು. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ನಮ್ಮ ಲಿಯೋಗೆ ಹುಷಾರಿಲ್ಲ, ನಮ್ಮ ಅತ್ತೆಗೆ ಹುಷಾರಿಲ್ಲ, 3 ಜನಕ್ಕೆ ಹುಷಾರಿಲ್ಲ ನಮ್ಮ ಫ್ಯಾಮಿಲಿಯಲ್ಲಿ. ನಮ್ಮ ಮಮ್ಮಿ ಅಂತೂ ಮಾರ್ನಿಂಗ್ ಎಲ್ಲಿವರೆಗೂ ಫುಲ್ಲೇ ರೆಸ್ಟಲ್ಲಿದ್ದಾರೆ. ಲಿಯೋ ಅಂತೂ ಪಾಪ ಅವ್ನಿಗೆ ಹೇಳೋಕ್ಕೆ ಗೊತ್ತಾಗ್ತಾಯಿಲ್ಲ, ಮಾತಾಡೋಕ್ಕೆ ಪಾಪ ಬರೋಲ್ಲ. ಅವ್ನಿಗೆ ಎಷ್ಟು ಪ್ರಾಬ್ಲಮ್ ಆಗ್ತಾಯಿದೆ ಗೈಸ್. ನನಗಂತೂ ತುಂಬ ಬೇಜಾರಾಯಿತು. ಇವಾಗ ಹೋಗೋಣ ಬನ್ನಿ ಗೈಸ್, ಕೆಳಗಡೆ ಹೋಗ್ಬಿಟ್ಟು ಅದೇನು ಅಂತ ನಿಮಗೆ ತೋರಿಸ್ತೀನಿ ಆರ್ಡ್ರ್ ಏನು ಮಾಡೋದು ಅಂತ. ಶೆಕೆ ನನಗೆ. ಇವಾಗ ನಮ್ಮ ಮಮ್ಮಿ ಫೋನಲ್ಲಿ ತೋರಿಸ್ತೀನಿ ಅದನ್ನು, ಒಂದು ನಿಮಿಷ. ನಾನು ಫ್ಲಿಪ್ಕಾರ್ಟಲ್ಲೆಲ್ಲ ನೋಡಿದೆ ಇದನ್ನು ನಾನು. ಆದರೆ ಏನಕ್ಕೆ ಅಂದರೆ ಅದರಲ್ಲಿ ಇದಿರಲಿಲ್ಲ, ನಮ್ಮ ಲೊಕೇಶನ್, ನಮ್ಮ ಮನೆ ಲೊಕೇಶನಿಗೆ ಬರ್ತಾ ಇರಲಿಲ್ಲ. ಮತ್ತು ಇಲ್ಲಿ ಇದು ಬರೋಲ್ಲ, ಏನದು ಜಿಯೋ ಆ್ಯಪು ಅವೆಲ್ಲ ಬರೋದೇ ಇಲ್ಲ. ಜಿಯೋ ಮಾರ್ಟು ಅವೆಲ್ಲ. ಇದು ಇವಾಗ ನಮ್ಮ ಚಿಕ್ಕಮ್ಮ ಬುಕ್ ಮಾಡ್ತಾರೆ. ತಾಮ ಬುಕ್ ಮಾಡು. ಫೈನಲಿ ಅವ್ರದ್ದು ಆಯಿತು ಗಿಫ್ಟು. ಇವಾಗ ನೆಕ್ಸ್ಟ್ ಅಣ್ಣ ಯಾರ ಹತ್ರ? ನಮ್ಮ ಮಮ್ಮಿ ಹತ್ರ. ಮಮ್ಮಿ, ನನ್ನ ಮಮ್ಮಿಗೇನು ಅಂದರೆ ನಾಳೆ ಮಗಂದು ಬರ್ಡೇ ಆಗಿರೋದ್ರಿಂದ ಏನಾದ್ರು ಒಂದು ಗಿಫ್ಟ್ ಬುಕ್ ಮಾಡಿರಿ, ಆರ್ಡ್ರ್ ಮಾಡಿ. ಏನು ಮಾಡಲಿ? ಇಷ್ಟ ಬಂದಿದ್ದು ಏನು ನಂಗೆ ಇಷ್ಟ ಬಂದಿತ್ತು. ನಂದೊಂದು ಅಲ್ಲಿ ಮಾಡಿಸ್ಬಿಟ್ಟಲ್ಲ ತಮ್ಮ ಕೈಲಿ.
ಹಾಂ ನಾಳೆ ನಿಂಗೆ ಹುಷಾರಿಲ್ಲ ಏನಾರು ಗುಲಾಬ್ ಜಾಮೂನ್ ಮಾಡಿಕೊಟ್ಟು. ಹೊರಗೆ ಮಾಡು ಹೋಗುವ. ಕೆಲಸ ಇಲ್ಲ ತಾನೇ. ಐತೆ ಮಾಡೋದು ಬಿಟ್ಬಿಟ್ಟು ಕೂತಿದ್ದೆ ನಾನು. ಉಂಡೆ ಕಟ್ಕೊಡ್ತೀನಿ, ಕರೆದ್ಬಿಟ್ಟು ಇದ್ರೊಳಗೆ ಪಾಕದಲ್ಲಿ ಹಾಕ್ಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಇಕ್ಕು. ಬೆಳಗ್ಗೆ ಚಿಲ್ ಹಾಕ್ತೀನಿ ನಾನು. ಚಿಲ್ಲಾಗಿ ಟೇಸ್ಟ್ ನೋಡೋಕೆ ಒಂದೆರಡು ತಿಂದೇ ತಿಂತೀವಿ ಈಗಲೇ. ಆಗಿದ ತಕ್ಷಣ ಮುಚ್ಚಿಕ್ಬಿಡು, ಮುಚ್ಚಿ ಎತ್ತಿಕ್ಬಿಡು. ಬೆಳಗ್ಗೆನೆ ಬಿಸಿ ಬಿಸಿ ಅದೇನು ಸ್ವಲ್ಪನೇ ಆಗೋದು. ಹೋಗವ, ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ಬಂದ್ಯಾಕೆ ತಲೆ ತಿಂತಿದ್ದೀಯಾ? ಗೋ ಮ್ಯಾನ್. ಏನು ಆರ್ಡ್ರ್ ಮಾಡ್ಸೋಣ ನಮ್ಮಮ್ಮ ಕೈಲಿ? ನನ್ನ ಫ್ರೆಂಡ್ ಹತ್ರ ಎಲ್ಲ ಸಲಿಗೆ ಕೇಳು. ಸಲಿಗೆ ಕೇಳಲ್ಲ. ಯಾಕೆ? ಏನಕ್ಕೆ ಕೇಳಲ್ಲ ಅಂದರೆ ಅವ್ರು ಸರಿ ಇಲ್ಲ ಫ್ರೆಂಡ್ಸು, ಅದಕ್ಕೆ ಕೇಳಲ್ಲ. ಏನು ಮಾಡ್ತಾರೋ ನಿಮ್ಮ ಫ್ರೆಂಡ್? ಬಿಡಿ ಗೈಸ್, ಐಫೋನ್ ತೊಗೊಳ್ತೀನಲ್ಲ ಅದ್ರ ಅಡಾಪ್ಟರ್ ಕೊಡಿಸ್ಲಿ. ಎಂತದ ಅಡಾಪ್ಟ್ರು ಚಾರ್ಜಿಂಗ್ ಆಗ್ತೀವಲ್ಲ ದಪ್ಪ ಮುಂದೆಗಡೆ, ಹಾಂ ಅದು ಅದೆಷ್ಟು? ಜಸ್ಟ್ 3000. ನಿಜ ಕಣಮ್ಮ, ಐಫೋನ್ ತಗೊಂಡ್ರೆ ಅಡಾಪ್ಟರ್ ಕೊಡಲ್ಲ ಇವಾಗ. ಕೊಡ್ತಾರೆ ಹೋಗಲ್ಲ, ಅಷ್ಟು ಕೊಡಲ್ಲ, ನಿಜ. ನೋಡೋಣ. ಗೈಸ್ ನಮ್ಮಮ್ಮ ನಂಬ್ತಾನೆ ಇಲ್ಲ. ಐಫೋನ್ ಕೊಡ್ತದೆ ನಾನಂತೆ. ಆ ಬರ್ಡೇ ಗಿಫ್ಟ್ ಅಡಾಪ್ಟ್ರು. ಹೋಗಲ್ಲ ಸಿಗಂಬಿಸ್ಕೊಂಡು. ಯಾವಾಗಲೂ ತಲೆ ತಿನ್ನೋದೇ ಆಯ್ತು, ಒದ್ದಾಕ್ಬಿಡ್ತೀನಿ ನಿನ್ನ. ಗೈಸ್ ನಮ್ಮ ಮಮ್ಮಿ ಕಟಿಂಗ್ ಮಾಡ್ತಾ ಇದ್ದೀನಿ, ಏನೋ ಬಂದು ತಗ್ತಿಂತಾನೆ. ಅಪ್ಪಂದು ಆಗೋಯ್ತು. ನಮ್ಮಪ್ಪ ಬರ್ಡೇಗಿಂತ ಮುಂಚೆನೇ ಶರ್ಟ್ ತಂದು ಕೊಟ್ಬಿಡೈತೆ, ಮತ್ತೆ ನನ್ನ ಕೇಳಬೇಡ ಅಂತ. ಗೈಸ್ ನಾನು ಮಿಷಿನ್ ಗೈಸ್, ಮಿಷಿನ್. ಗೈಸ್ ನಮ್ಮಮ್ಮ ಗುಲಾಬ್ ಜಾಮೂನ್ ಮಾಡ್ತಾವ್ರಿ ಗೈಸ್. ಇದು ನಾವು MTR ತೊಗೊಂಡಿದ್ವಿ, ಅವ್ರಿಗೊಂದು ಇದ್ರೊಳಗೆ ಹಾಕಿ ಕೊಟ್ಬಿಡೋಣ. ಇನ್ನು ಮಿಕ್ಕಿದ್ದು ನಾನು ಮಾಡ್ಕೊತೀನಿ, ಅವ್ರು ಹಿಟ್ಟು ಕಲಿಸ್ಕೊಡ್ಲಿ. ರೆಡಿ ಟು ಮಿಕ್ಸ್ 4 ಸ್ಟೆಪ್ಸ್. ಎಷ್ಟೇ ಗೈಸ್ ಇದರಲ್ಲಿ ಇರೋದು? ಮಮ್ಮಿ ತಗೋ. ಯಾವ ಯಾಕಮ್ಮ ಬೈತ? ನನ್ನ ಬರ್ಡೇ ಗಿಫ್ಟ್ ಅಂತ ಇದು ಕೇಳಿದ್ದೀನಿ ತಾನೆ, ಮಾಡು. ನೀರು ಕೊಡೋ ಸಾಕ ಇಲ್ಲ. ಯಾರು ನೀರು ಕೇಳಿದ್ದ? ಗೈಸ್ ನೀರು ಹಾಕ್ಕೊಂಡ್ರು ನಮ್ಮಮ್ಮ ಕಳ್ಸೋಕ್ಕೆ. ಹೋಗಿ ನೀರಿಡು. ಏನಕ್ಕೆ? ಪಾಕಕ್ಕೆ. ಹಾಂ ಇಡ್ತೀನಿ. ಎಷ್ಟಂದರೆ ಆ ಗ್ಲಾಸಲ್ಲಿ 1.5 ಅಲ್ಲ? 1.5 ಗ್ಲಾಸ್ ನೀರು ಹಾಕು, 3/4 ಗ್ಲಾಸ್ ಸಕ್ಕರೆ ಹಾಕು. ಅವ್ರು ಕುದ್ಮೇಲೆ ತಾನೇ. ಗೈಸ್ ಗುಲಾಬ್ ಜಾಮೂನ್ ಮೇರೆ ಫೇವ್ರೇಟ್ ಗೈಸ್, ನನಗೆ ತುಂಬ ಇಷ್ಟ ಆಗ್ತದೆ ಗುಲಾಬ್ ಜಾಮೂನ್ ಅಂದರೆ. ನಾನು ಒಬ್ಬನಿಗೆ ಅಲ್ವಮ್ಮ ಗುಲಾಬ್ ಜಾಮೂನು? ಮತ್ತೆ ನನ್ನ ಬರ್ಡೇಗನ್ನು ನಾನು ಒಬ್ಬನಿಗೇನೆ. ಯಾಕೆ? ನೀನು ಬರ್ತಡೆ ಹೆಸರು ಹೇಳ್ಕೊಂಡು ಎಲ್ಲರೂ ತಿಂತಾರೆ, ಎಲ್ಲರಿಗೂ ಕೊಡಿಸ್ತೀವಿ, ಇವನೇ ತಿಂದ್ಬಿಡ್ತಾನಂತೆ. ನೀನು ನನ್ನ ಬರ್ಡೇ ಗಿಫ್ಟ್ ಅಂದಿದ್ದಕ್ಕೆ ಗುಲಾಬ್ ಜಾಮೂನ್ ಮಾಡ್ಕೊಡ್ತೀನಿ ಅಂದಿದ್ದು. ನಾಳೆ ಪಾಯಸ ಮಾಡ್ಕೊಳ್ರಿ ನೀವು. ಗೈಸ್ ನಮ್ಮಮ್ಮ ಮಾತಿದ್ರೆ ಹೊಡಿತಾರೆ ಗೈಸ್. ಮಕ್ಳಿಗೆ ಹೊಡಿಯೋದು ಅದು ಯಾವುದೋ ಕೇಸ್ ಬರಲ್ವ ಗೈಸ್, ಅದು ಆಗ್ತದೆ ನಮ್ಮಮ್ಮ. ಸಕ್ಕರೆ ಪಾನಕಕ್ಕೆ ಇದರಲ್ಲಿ 1.25 ನೀರು, 1 ಗ್ಲಾಸ್ ಸ್ವಲ್ಪ ಅಂತೆ ಹಾಕೋಣ ಬನ್ನಿ ಗೈಸ್. ಕುದಿದೈತಲ್ಲ ಅಷ್ಟು ನೀರಿಗೆ ಇಷ್ಟು ಸಕ್ಕರೆ ಹಾಕ್ತಾಯಿದ್ದೀವಿ. ಗುಲಾಬ್ ಜಾಮೂನ್ಗೆ ಕೈಗೆ ಏನೋ ಹಿಂಗೆ ಎಣ್ಣೆ ಹಚ್ಕೊಂಡು ತುಪ್ಪ ಹಚ್ಕೊಂಡು ಮಾಡ್ಬೇಕಂತೆ. ಹಿಂಗೆ ಉಂಡೆ ಕಟ್ಟಬೇಕು, ಇಷ್ಟು ದಪ್ಪ ಕಟ್ತೀನಿ ರೀ. ಕಟ್ಟಾದ್ಮೇಲೆ ತೋರಿಸ್ತೀನಿ ನಿಮಗೆ. ಉಂಡೆ ಕಟ್ಟಾಯಿತು. ಟೆಸ್ಟಿಂಗಿಗೆ ಅಂತ ಒಂದಿಷ್ಟು ಇದ್ರೊಳಗೆ ಹಾಕಿದ್ದೀನಿ ಎಣ್ಣೆ ಒಳಗೆ. ನಿಮಗೆ ಪಾನಕ ರೆಡಿಯಾಗಿದೆ, ತೋರಿಸ್ಲಿಲ್ಲ ಅಲ್ವಾ? ನೋಡಿರಿ, ಪಾನಕ ಈಸ್ ರೆಡಿ. ಉಂಡೆ ಕಟ್ಟಾಯಿತು, ಎಣ್ಣೆಗೆ ಹಾಕಿದ್ದೀನಿ. ಎಣ್ಣೆಗೆ ಹಾಕಿ ಒಂದು ಸರಿ ತೆಗ್ದು ಗುಲಾಬ್ ಜಾಮೂನ್ ಹಾಕಿದ್ದೀನಿ.
ಯಾಕೆ ನಾನು ಫಸ್ಟ್ ಟೈಮ್ ತೋರಿಸ್ಲಿಲ್ಲ ಅಂದರೆ ನನಗೆ ಕನ್ಫರ್ಮ್ ಆಗಿರಲಿಲ್ಲ ಅದು ಯಾವ ಥರ ಹಾಕಬೇಕು ಅಂತ. ಇಷ್ಟ ಗೈಸ್ ಗುಲಾಬ್ ಜಾಮೂನ್ ಮಾಡೋದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ನೆಕ್ಸ್ಟ್ ವ್ಲಾಗನ್ನು ನಾಳೆ ವ್ಲಾಗಲ್ಲಿ ಮಿಡೋಣ ಅಂತ ಹೇಳ್ತಾ ಬೈ ಬೈ ಗೈಸ್. ಚೆನ್ನಾಯ್ತಾ? ಅದು ದ್ರಾಕ್ಷಿ ಹಾಕಿದ್ರೆ ಗೈಸ್ ಇನ್ನೂ ಒಳಗೆ ಬೇಯುತ್ತೆ ಚೆನ್ನಾಗಿ. ದ್ರಾಕ್ಷಿ ಹಾಕಿಲ್ವಲ್ಲ ಅದು ಸ್ವಲ್ಪ ಒಳಗಡೆ ಬೇಯಲ್ಲ. ಹಾಂ ಇಡ್ತೀನಿ. ನನಗೊಂದು ಅದರಲ್ಲಿ ನಾನು ತಿಂದೇ ಇಲ್ಲ, ನಾನು ಚೂರು ತಿಂದ್ಬಿಟ್ಟು ಟೇಸ್ಟ್ ಹೇಳಿದ್ದು.